ನಮಸ್ಕಾರ ಸ್ನೇಹಿತರೆ. ಸೊ ಈ ಗಿಡ ಬಹುಶಃ ತಾವೆಲ್ಲರೂ ಕೂಡ ಹೊಲಗಳಲ್ಲಿ ಮತ್ತು ರಸ್ತೆ ಪಕ್ಕ ಮತ್ತು ಬೇರೆ ಪಾಳು ಬಿದ್ದ ಭೂಮಿಯಲ್ಲೆಲ್ಲ ಬೆಳ್ಕೊಂಡಿರ್ತದೆ. ಇದಕ್ಕೆ ಅರಿಶಿಣ ಉಮ್ಮತ್ತಿ ಅಂತ ಹೇಳ್ತಾರೆ. ಅರಿಶಿಣ ಉಮ್ಮತ್ತಿ ಅಂದರೆ ಇದು ಹೂವು ಉಮ್ಮತ್ತಿ ಗಿಡ. ಇದಕ್ಕೆ ಅರಿಶಿಣ ಹೂ ಬಿಡೋದ್ರಿಂದ ಇದಕ್ಕೆ ಅರಿಶಿಣ ಉಮ್ಮತ್ತಿ ಅಂತಾರೆ. ನೋಡಿ ಇಲ್ಲೆಲ್ಲ ಅರಿಶಿಣ ಥರದ್ದು ಹೂ ಬಿಟ್ಟಿರ್ತದೆ ಈ ಥರ. ಸೊ ಇದು ಬಹುಶಃ ತಮ್ಮೆಲ್ಲರೂ ನೋಡಿರ್ತೀರಿ ಇದನ್ನ. ಸೊ ಇದು ಅಷ್ಟು ಎದ್ದು ಕಾಣುವಂಥ ಒಂದು ಸಸ್ಯ. ಇದಕ್ಕೆ ತುಂಬ ಮೈ ತುಂಬ ಮುಳ್ಳುಗಳಿರ್ತವೆ, ಎಲೆಗಳಿಗಾಗಿರ್ಬೋದು, ಈ ಕಾಯಿಗಳಿಗಾಗಿರ್ಬೋದು, ಇದಕ್ಕೆಲ್ಲ. ಸೊ ಹೀಗಾಗಿ ಸ್ನೇಹಿತರೆ, ಇದನ್ನು ಯಾವ ಕಾಯಿಲೆಗೆ ನಾವು ಯಾವ ರೀತಿ ಬಳಸ್ಬೋದು ಅಂತ ನೋಡೋಣ. ಸುಮಾರು ನಮ್ಮ ಆಯುರ್ವೇದದಲ್ಲಿ ಸಾಕಷ್ಟು ಕಾಯಿಲೆಗಳಿಗೆ ಇದನ್ನು ಬಳಸ್ತಾರೆ. ಭಾಳ ಮುಖ್ಯವಾಗಿ ನಾವು ಈ ಚರ್ಮ ಕಾಯಿಲೆ, ಈ ಇಸ್ಬ್ ಅಂತ ಹೇಳ್ತೀವಲ್ವ, ಇಸ್ಬಿಗೆ ಯಾವ ರೀತಿ ಈ ಒಂದು ಸಸ್ಯವನ್ನು ನಾವು ಬಳಕೆ ಮಾಡಿಕೊಂಡು ನಮ್ಮ ಇಸುಬಿನ ಕಾಯಿಲೆಯಿಂದ ನಾವು ಆಚೆ ಬರೋದು ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ಸೊ ಇದನ್ನೇನು ಮಾಡಬೇಕಂದ್ರೆ, ಒಂದು 6-7 ಗಿಡ ಇದನ್ನು ಅಂದಾಜು ಒಂದು 6-7 ಗಿಡನ ಈ ಮುಳ್ಳಿರುತ್ತೆ ಹುಷಾರಾಗಿ ಇದನ್ನ ಕಿತ್ಬಿಡ್ಬೇಕು, ಬೇರೆ ಸಮೇತ ಕಿತ್ಬಿಟ್ಟು ಒಂದು ಬಂಡೆ ಮೇಲೆ ಹಾಕ್ಬಿಡ್ಬೇಕು. ಒಂದು ವಾರ ಅಥವಾ ಒಂದು 5-6 ದಿನ ಹಾಕಿದ ಮೇಲೆ ಏನಾಗುತ್ತೆ, ತುಂಬ ಚೆನ್ನಾಗಿ ಒಣಗಿಬಿಡುತ್ತೆ. ಒಣಗಿದ ಮೇಲೆ ಅದಕ್ಕೆ ಬೆಂಕಿ ಹಾಕಬೇಕು. ಬೆಂಕಿ ಅಂದರೆ ಆ ಒಣಗಿದ್ದೆಲ್ಲ ಒಟ್ಟಿಗೆ ಒಂದೇ ಕಡೆ ಮಾಡಿಬಿಟ್ಟು ಬೆಂಕಿ ಹಾಕಿ ಸುಟ್ಬಿಡ್ಬೇಕು. ಇದನ್ನ ಸುಟ್ಟ ಮೇಲೆ ಏನಾಗುತ್ತೆ, ಇದು ಬೂದಿ ಥರ ಆಗುತ್ತೆ, ಕರಕಲಾಗುತ್ತೆ. ಸೊ ಆ ಕರಕಲನ್ನ ಏನು ಮಾಡಬೇಕು ಅಂತಂದರೆ, ಈ ಕೊಬ್ಬರಿ ಎಣ್ಣೆ ಬರುತ್ತಲ್ಲೋ, ಶುದ್ಧವಾದಂಥ ಕೊಬ್ಬರಿ ಎಣ್ಣೆಗೆ ಆ ಒಂದು ಕರಕಲನ್ನು ಹಾಕಿ ಒಂದು ಕಲ್ಪತ್ತಲ್ಲಿ ಹಾಕಿ ಚೆನ್ನಾಗಿ ಅದನ್ನ ಪೇಸ್ಟ್ ಥರ ಅರಿಬೇಕು. ಅಂದರೆ ಈಗ ನಾವು ಕೊಬ್ಬರಿ ಎಣ್ಣೆ ಒಂದು 2 ಚಮಚ ಹಾಕಿದ್ರೆ ಇದು 1 ಚಮಚ ಹಾಕೋದು ಸ್ವಲ್ಪ ಅರಿಯೋದು, ಅಂದರೆ ಇದು ಮೊಲಾಮ್ ಥರ ಆಗುತ್ತೆ ಇದು. ಸೊ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಈ ಬೂದಿನ ಹಾಕಿ ಮಾಡಿದಾಗ, ಸೊ ಈ ಮಲಹಮನ್ನು ಅಂದರೆ ಈ ಕೊಬ್ಬರಿ ಎಣ್ಣೆಯಲ್ಲಿ ಇದರ ಬೂದಿಯನ್ನು ಹಾಕಿ ಏನು ಮಲಹಮ್ ಮಾಡಿರ್ತೀವಲ್ಲ, ಆ ಮಲಹಮನ್ನು ಇಸುಬಾಗಿರ್ತಕ್ಕಂಥ ಜಾಗಕ್ಕೆ ನಾವು ನಿತ್ಯ ರಾತ್ರಿ ಲೇಪನೆ ಮಾಡ್ತಾ ಬೆಳಿಗ್ಗೆ ಅದನ್ನು ತೊಳಿತಾ ಬಂದರೆ ಏನಾಗುತ್ತೆ ಅಂದರೆ, ಆ ಇಸುಬಿನ ಕಾಯಿಲೆ ಖಂಡಿತವಾಗ್ಲೂ ಹೋಗುತ್ತೆ. ಇದು ಅದ್ಭುತವಾದಂತಹ ಒಂದು ಮೂಲಿಕೆ ಈ ಚರ್ಮ ಕಾಯಿಲೆಗಳಲ್ಲಿ. ಇಸುಬಿಗಂತೂ ಇದು ರಾಮಬಾಣ ಥರ ಕೆಲಸ ಮಾಡುತ್ತೆ. ಸೊ ಇದ್ರ ಜೊತೆಗೆ ನಾವು ದೈಹಿಕವಾಗಿ ಅಂದರೆ ಆಂತರಿಕವಾಗಿ ಕೆಲವು ಆಹಾರ ಪಥ್ಯಗಳನ್ನು ಮಾಡಬೇಕಾಗತ್ತೆ. ಉದಾಹರಣೆಗೆ ನಾನ್ ವೆಜ್ ತಿನ್ನೋರಾಗಿದ್ದರೆ, ಮಾಂಸಾಹಾರಿಗಳಾಗಿದ್ದರೆ ಮಾಂಸಾಹಾರ ನಿಲ್ಲಿಸುವಂಥದ್ದು, ಉಪ್ಪು ಹುಳಿ ಖಾರ ಕಡಿಮೆ ತಿನ್ನುವಂಥದ್ದು, ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿ ಇಟ್ಕೊಂಡು ರಕ್ತ ಶುದ್ಧಿ ಮಾಡಿಕೊಂಡು ನಾವು ಹೊರಗಡೆಯಿಂದ ಈ ಲೇಪನ ಮಾಡಿಕೊಂಡ್ರೆ ಏನಾಗುತ್ತೆ, ಖಂಡಿತವಾಗ್ಲೂ ಆ ಇಸುಬಿನ ಕಾಯಿಲೆಯಿಂದ ಆಚೆ ಬರ್ಬೋದು ಸ್ನೇಹಿತರೆ. ಸೊ ಈ ಮಾಹಿತಿ ನಿಮ್ಗೆ ತುಂಬ ಇಷ್ಟ ಆಗಿದೆ ಅನ್ಕೊತೀನಿ. ಸಾಕಷ್ಟು ಜನರು ಇವತ್ತು ಚರ್ಮ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ನಮ್ಮನ್ನು ಫಾಲೋ ಮಾಡಿ ಅಂತ ಕೇಳ್ತಾ, ಈ ಒಂದು ಇಸುಬಿಗೆ ಈ ಅರಿಶಿಣ ಉಮ್ಮತ್ತಿ ಗಿಡದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.